ಆತ್ಮೀಯ ವಿದ್ಯಾರ್ಥಿಗಳೇ, ಹೇಮಾ ಪಾಟೀಲ್ ಮ್ಯಾಥ್ಸ್ ಅಕಾಡೆಮಿಗೆ ನಿಮಗೆ ಸ್ವಾಗತವನ್ನ ಹೇಳುತ್ತೇನೆ. ಈ ಚಾನೆಲ್ನಲ್ಲಿ ನೀವು 9ನೇ ಮತ್ತು 10ನೇ ತರಗತಿ ಗಣಿತ ಪಠ್ಯಕ್ರಮದ ವಿಡಿಯೋಗಳನ್ನ ನೋಡಬಹುದು. ಇವತ್ತು 9ನೇ ತರಗತಿ ಗಣಿತ ಅಧ್ಯಾಯ 2 ಬಹುಪದೋಕ್ತಿಗಳು. ಇದರಲ್ಲಿ ಬಹುಪದೋಕ್ತಿಗಳ ಅಪವರ್ತಿಸುವಿಕೆಯನ್ನ ಇಲ್ಲಿ ನಾನಿವತ್ತು ಹೇಳಿಕೊಡ್ತೇನೆ. ಹಾಗೆ ಹೊಸ ವಿಡಿಯೋಗಳನ್ನ ಹಾಕಿದಾಗ ನೋಟಿಫಿಕೇಶನ್ ಬೇಕಾದ್ರೆ ಈ ಒಂದು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ನ ಬಟನ್ ಅನ್ನು ಕ್ಲಿಕ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ ಎಂದು ಹೇಳ್ತಾ ಈ ಒಂದು ವಿಡಿಯೋವನ್ನ ಸ್ಟಾರ್ಟ್ ಮಾಡೋಣ. ಇವತ್ತ ಬಹುಪದೋಕ್ತಿಗಳ ಅಪವರ್ತಿಸುವಿಕೆಯಲ್ಲಿ ಅಪವರ್ತನ ಪ್ರಮೇಯ ಮತ್ತು ಅವುಗಳ ಮೇಲಿನ ಸಮಸ್ಯೆಗಳನ್ನ ನಾವಿಲ್ಲಿ ಬಿಡಿಸೋಣ. ಅಪವರ್ತನ ಪ್ರಮೇಯ ಪಿ ಆಫ್ ಎಕ್ಸ್ ಎಂಬುದು n ಡಿಗ್ರಿಯ ಒಂದು ಬಹುಪದೋಕ್ತಿಯಾಗಿದ್ದು n is greater than equal to 1 ಮತ್ತು a ಯಾವುದೇ ಒಂದು ವಾಸ್ತವ ಸಂಖ್ಯೆ ಆಗಿದ್ದರೆ ಆಗ 1 p of a is equal to 0 ಆದರೆ ಆಗ x ಮೈನಸ್ a ಯು p of x ದ ಅಪವರ್ತನವಾಗಿರುತ್ತದೆ. x ಮೈನಸ್ a ಯು p of x ದ ಅಪವರ್ತನವಾದರೆ ಆಗ p of a is equal to 0 ಆಗಿರುತ್ತದೆ. ಇದನ್ನ ಒಂದು ಉದಾಹರಣೆ ಮೂಲಕ ನಾವೇನ್ ಮಾಡೋಣ, ಈ ಒಂದು ಅಪವರ್ತನ ಪ್ರಮೇಯವನ್ನ ನೋಡೋಣ. ಈಗ ಉದಾಹರಣೆ x+2 ಇದು x³ + 3x² + 5x + 6 ರ ಅಪವರ್ತನವಾಗಿದೆಯೇ ಪರೀಕ್ಷಿಸಿ ಅಂತ ಇಲ್ಲಿ ಹೇಳಿದಾರ. ನಾವೀಗ ಫಸ್ಟ್ ಈ ಪ್ರಮೇಯದ ಪ್ರಕಾರ ನೋಡೋಣ. ಇಲ್ಲಿ ಪಿ ಆಫ್ ಎಕ್ಸ್ ಪ್ರಮೇಯ ಏನ್ ಹೇಳ್ತದ, ನಮಗೆ ಪಿ ಆಫ್ ಎಕ್ಸ್ ಎಂಬುದು n ಡಿಗ್ರಿಯ ಒಂದು ಬಹುಪದೋಕ್ತಿ ಆಗಿದ್ದು ಅಂತ ಹೇಳ್ತಾ ಇದೆ. ಆದ್ರಿಂದ ಇಲ್ಲಿ ಪಿ ಆಫ್ ಎಕ್ಸ್ ಯಾವುದು, x³ + 3x² + 5x + 6 ಅಂತ ಇದೆ. ಆದ್ರಿಂದ ನೋಡಿಲೆ ಈ ಒಂದು ಲೆಕ್ಕವನ್ನ ನಾವು ಪ್ರಮೇಯದ ಪ್ರಕಾರ ಬಿಡಿಸ್ಕೊಂತ ಹೋಗೋಣ. ಇಲ್ಲಿ x+2 is equal to 0 ಅಂತ ಇಟ್ಕೊಂಡು x is equal to +2 ಇದ್ದಿದ್ದು ಇಲ್ಲಿ -2 ಆಯ್ತು. ಫಸ್ಟ್ ನಾವ ಪಿ ಆಫ್ ಎಕ್ಸ್ ಅಂದ್ರ ಪಿ ಆಫ್ ಎಕ್ಸ್ is equal to x³ + 3x² + 5x + 6 ಅಂತ ಇಟ್ಕೊಳ್ಳೋಣ. ಆಮೇಲೆ ಇಲ್ಲಿ n ಡಿಗ್ರಿಯ ಒಂದು ಬಹುಪದೋಕ್ತಿ ಅಂತ ಹೇಳಿದಾರೆ. ಅಂದ್ರ ಇಲ್ಲಿ ಡಿಗ್ರಿ ಗರಿಷ್ಠ ಡಿಗ್ರಿ ಯಾವುದಿಲ್ಲಿ 3 ಆಗಿದೆ. ಆಮೇಲೆ n is greater than equal to 1 ಅಂತ ಇಲ್ಲಿ ಪ್ರಮೇಯದಲ್ಲಿ ನಮಗೆ ಹೇಳಿದ್ದಾರೆ. n is greater than equal to 1 ಅಂದ್ರೆ ಇಲ್ಲಿ n ಏನಾಗಿದೆ, ಒಂದಕ್ಕೆ ಸಮ ಅಥವಾ ಒಂದಕ್ಕಿಂತ ಹೆಚ್ಚಾಗಿದೆ. ಆದ್ರಿಂದ ಮುಂದೆ ಇಲ್ಲಿ ನಾನು a is equal to -2 ಅಂತ ಇಟ್ಕೊಂಡೀನಿ. ಅಂದ್ರ ಇಲ್ಲಿ ನೋಡಿ a ಯಾವುದೇ ಒಂದು ವಾಸ್ತವ ಸಂಖ್ಯೆ ಆಗಿರ್ಲಿ ಅಂತ ಹೇಳಿ ಇಲ್ಲಿ ಹೇಳಿದ್ದಾರೆ. ಆದ್ರಿಂದ ಇಲ್ಲಿ ನೋಡ್ರಿ x+2 is equal to 0, x is equal to -2, ಇದ a is equal to -2 ಇದು ಒಂದು ವಾಸ್ತವ ಸಂಖ್ಯೆ ಆಗಿದೆ. ಅದು -2 ಹೇಗ್ ಬಂತು ಅಂತಂದ್ರ x ಮೈನಸ್ a, ಹೌದಾ, ಇಲ್ಲಿ x ಮೈನಸ್ a ಅಂತ ಕೊಟ್ಟಿದ್ದಾರೆ. a ಯು p ಆಫ್ x ದ ಅಪವರ್ತನವಾಗಿರುತ್ತದೆ ಅಂತ ಹೇಳಿ. x ಮೈನಸ್ a ಅಂದ್ರೆ ಏನ್ ಇಟ್ಕೊಂಡೇನಿ, -2 +2 ಆದ್ರೆ x+2, ಆದ್ರಿಂದ ಇದೆ x+2 ಅಂತ ಆಗ್ತದ. ಈಗ ಈ ಒಂದು ಬಹುಪದೋಕ್ತಿಯಲ್ಲಿ x ನ ಬೆಲೆಯನ್ನ ನಾನು -2 ಅಂತ ತಗೊಂತೀನಿ. ಯಾಕಂದ್ರೆ ಇಲ್ಲಿ x is equal to -2, x ನ ಎಲ್ಲೆಲ್ಲಿ ಬೆಲೆ ಇದೆಯಲ್ಲ ಅಲ್ಲೆಲ್ಲ -2 ಹಾಕ್ತೀನಿ. -2 ರ ಘಾತಾಂಕ 3 + 3 ಹಾಗೆ ಇಟ್ಕೊಳ್ಳೋದು. ಬ್ರಾಕೆಟ್ ಅಲ್ಲಿ x ರ ಬೆಲೆ -2 ಬ್ರಾಕೆಟ್ ಹೋಲ್ ಸ್ಕ್ವೇರ್ +5 ಇಂಟು x ರ ಬೆಲೆ -2 + 6. ಈಗ -2 ರ ಘಾತ 3 ನಾವು ಹೇಗ್ ಬಿಡಿಸ್ಬೇಕು ನೋಡೋಣ. ಇಲ್ಲಿ -2 ರ ಘಾತ 3, -2 ಅನ್ನ 3 ಸಲ ಗುಣಾಕಾರ ಹಾಕಿ ಬರ್ಕೋಬೇಕು. -2 - ಪ್ಲಸ್ ಮೈನಸ್ ಆಗ್ತದ. 2 2 4, 4 2 8 -8. ಆದ್ರಿಂದ -2 ರ ಘಾತ 3 ಬೆಲೆ ಎಷ್ಟು ಬಂತು, -8.
ಪ್ಲಸ್ -2 ರ ಘಾತ 2 ಹೆಂಗ್ ಬಿಡಿಸೋದು? -2 ರ ಘಾತ 2 ಅಂದ್ರೆ -2 ಅನ್ನ 2 ಸರ್ತಿ ಗುಣಾಕಾರ ಮಾಡಬೇಕು. ಮೈನಸ್ ಮೈನಸ್ ಪ್ಲಸ್ 2 2 4. ಆದ್ರಿಂದ -2 ರ ಘಾತ 2 ಏನ್ ಬಂತು? 4. ಪ್ಲಸ್ ಮೈನಸ್ ಮೈನಸ್ 5 2 10 ಪ್ಲಸ್ 6 -8 ಹಾಗೆ ಇಟ್ಕೊಂಡೇನಿ. ಪ್ಲಸ್ 3 4 12 ಪ್ಲಸ್ 10 ಪ್ಲಸ್ 6 ಹಾಗೆ ಇರ್ಲಿ. -8 -10 -18 ಆತು. 12 ಪ್ಲಸ್ 6 18. 18ರಲ್ಲಿ 18 ಕಳೆದ್ರೆ ಏನ್ ಬಂತು ನಮ್ಗೀಗ? ಎಕ್ಸ್ ರ ಬೆಲೆ -2 ಹಾಕಿದಾಗ 0 ಬಂತು. ಆದ್ರಿಂದ ಈ ಒಂದು ಅಪವರ್ತನ ಪ್ರಮೇಯದ ಪ್ರಕಾರ x+2 ಇದು ಏನಾಗ್ತದ? ಈ p(x) ರ ಅಪವರ್ತನ ಆಗಿದೆ ಅಂತೇಳಿ. ಯಾಕಂದ್ರ ಯಾವಾಗ ನಾವೀಗ ಎಕ್ಸ್ ರ ಬೆಲೆಯನ್ನ ಹಾಕಿದಾಗ 0 ಬಂತು, ಅವಾಗಿದು ಈ x+2 ಏನಾಗ್ತೈತಿ? ಈ ಒಂದು p(x) ನ ಅಪವರ್ತನ ಆಗಿದೆ ಅಂತೇಳಿ ಬರ್ಕೋಬೇಕು. ಈಗ ಅಪವರ್ತನ ಪ್ರಮೇಯವನ್ನ ಒಂದ್ಸರ್ತಿ ಇನ್ನೊಮ್ಮೆ ಚೆಕ್ ಮಾಡೋಣ. p(a) 0 ಆಗ x(a) ಯು p(x) ದ ಅಪವರ್ತನ. ಅದಕ್ಕೆ ನಾವು ಈಗಾಗ್ಲೇ ಬೆಲೆ ಏನ್ ಬಂತು? 0 ಬಂತು ಅಂತಂದ್ರ ಅವಾಗ p(a) ಇದು ಏನಾಗ್ತದೆ? ಅಪವರ್ತನ ಆಗ್ತೈತಿ. ಅದೇ ರೀತಿ x-a ಯು p(x) ದ ಅಪವರ್ತನವಾದರೆ ಆಗ p(a) = 0 ಆಗಿರುತ್ತದೆ. ಅಂದ್ರ ಇದ ಉಲ್ಟಾ ಕೊಟ್ಟಾರ. p(a) = 0 ಆದ್ರೆ x-a ಅಪವರ್ತನ ಆಗ್ತೈತಲ್ಲ. ಈಗ x-a ಇದು p(x) ನ ಅಪವರ್ತನವಾದರೆ ಆಗ p(a) 0 ಆಗ್ತೈತಿ ಅಂತೇಳಿ ಈ ರೀತಿ ಅಪವರ್ತನ ಪ್ರಮೇಯವನ್ನ ಲೆಕ್ಕದ ಮೂಲಕ ಬಿಡಿಸೋದು. ಇನ್ನ ನೆಕ್ಸ್ಟ್ ಇದು ಪುಸ್ತಕದಲ್ಲೇ ಇರುವಂತಹ ಲೆಕ್ಕ ಆಗಿದೆ. ಇನ್ನೊಂದು ಪುಸ್ತಕದಲ್ಲೇ ಇರುವಂತಹ ಇನ್ನೊಂದು ಲೆಕ್ಕವನ್ನ ನಾವಿಲ್ಲಿ ಬಿಡಿಸೋಣ. ಉದಾಹರಣೆ 2. x-1 ಇದು 4x³ + 3x² - 4x + k ಯ ಅಪವರ್ತನವಾಗಿದ್ದರೆ k ಯ ಬೆಲೆ ಕಂಡುಹಿಡಿಯಿರಿ ಅಂತ ಹೇಳಿದಾರ. ಇಲ್ಲಿ x-1 ಇದು ಏನಂತ ಕೊಟ್ಟಾರ ನಮ್ಗ? p(x) ನ ಅಪವರ್ತನ ವಾಗಿದ್ದರೆ ಅಂತ ಕೊಟ್ಟಾರಲ್ಲ. p(x) ನ ಅಪವರ್ತನವಾಗಿರುವುದರಿಂದ p(x) ಏನಿಲ್ಲ ಆಲ್ರೆಡಿ 0 ಅಂತ ಹೇಳಿ ಕೊಟ್ಟಿದ್ದಾರೆ. ಆದ್ರಿಂದ p(x) 0 ಅಂತ ಇಟ್ಕೊಳ್ಳೋದು. x-1 0 ಅಂದ್ರ x 1 ಬೆಲೆಯನ್ನ ನಾವಿಲ್ಲಿ ಹಾಕೊಳ್ಳೋಣ. ಆದ್ರಿಂದ p(1) 0 ಅಂತ ಇಟ್ಕೊಳ್ಳೋದು. p(1) ಇದೆಲ್ಲ = 0 ಅಂತ ಯಾಕೆ ಇಟ್ಕೋತಾ ಇದ್ದೇವಂದ್ರ ಅಪವರ್ತನ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆದ್ರಿಂದ p(x) ನ ಬೆಲೆ 1 ಹಾಕೊಳ್ಳೋದು. ಎಲ್ಲೆಲ್ಲಿ x ಇದೆ ಅಲ್ಲಿ 1 ಹಾಕಿ 4 (1³ + 3 (1² - 4 × 1) ಪ್ಲಸ್ k ಹಾಗೆ ಇರ್ಲಿ. k ನ ಬೆಲೆನೆ ಕಂಡುಹಿಡಿದಿದೆ. ಆದ್ರಿಂದ 1ಅನ್ನ ನಾನು 3 ಸರ್ತಿ ಗುಣಿಸಿದ್ರೆ ನಮ್ಗೆ ಏನ್ ಬರ್ತೈತಿ? 1 ಬರ್ತದ. 1 ರ ಘಾತ 3 1 ಪ್ಲಸ್ 1 ರ ಘಾತ 2 1 ಗುಂಡ್ಲೆ 1 1 ಬರ್ತದ. 4 ಗುಂಡ್ಲೆ 1 -4 ಪ್ಲಸ್ k = 0. ಯಾಕಂದ್ರ p(x) ಆಲ್ರೆಡಿ 0 ಅಂತ ಕೊಟ್ಟಾರ. ಆದ್ರಿಂದ 4 ಗುಂಡ್ಲೆ 1 4 ಪ್ಲಸ್ 3 ಗುಂಡ್ಲೆ 1 3 -4 ಪ್ಲಸ್ k. ಇಲ್ಲಿ +4 -4 ಕ್ಯಾನ್ಸಲ್ ಆಗ್ತೈತಿ. ಏನ್ ಉಳಿತೈತಿ? 3 + k = 0. ಆದ್ರಿಂದ 3 + k = 0 ಆದ್ರ k ಬೆಲೆ -3 ಬಂತು. ಈ ರೀತಿ k ಬೆಲೆಯನ್ನ ನಾವು ಕಂಡುಹಿಡ್ಕೊಳ್ಳೋದು. ಅಂದ್ರೆ ಇಲ್ಲಿ ನನಗ ಅಪವರ್ತನ ಆಗಿದೆ ಅಂತೇಳಿ 0 ಇಟ್ಕೊಂಡು ನಾವೇನ್ ಮಾಡ್ಕೊಳ್ಳೋದಿಲ್ಲ, ಈ ತರ ಲೆಕ್ಕ ಮಾಡ್ಕೊಳ್ಳೋದು. ಈಗ ಮುಂದೆ ನಾವು ಅಭ್ಯಾಸ, ಇದ್ರ ಮೇಲಿನ ಒಂದು ಅಭ್ಯಾಸ ಇದೆ, ಆ ಅಭ್ಯಾಸವನ್ನ ಬಿಡಿಸೋಣ. ಅಭ್ಯಾಸ 2.3 ಪ್ರಶ್ನೆ ನಂಬರ್ 1. ಈ ಕೆಳಗಿನ ಯಾವ ಬಹುಪದೋಕ್ತಿಗಳು x+1 ಅನ್ನು ಅಪವರ್ತನವನ್ನಾಗಿ ಹೊಂದಿದೆ ಎಂಬುದನ್ನ ನಿರ್ಧರಿಸಿ. ಅಂದ್ರ ಈಗ ನಮಗೆ ಇಲ್ಲಿ ಒಂದು ಬಹುಪದೋಕ್ತಿಯನ್ನ ಕೊಟ್ಟಾರೇನ, x³ + x² + x+1 ಅಂತೇಳಿ. ಇಲ್ಲಿ ಯಾವ ಬಹುಪದೋಕ್ತಿಗಳು x+1 ಅನ್ನು ಅಪವರ್ತನವನ್ನಾಗಿ ಮಾಡ್ತೈತಿ ಅಂತ ಹೇಳಿ ನಾವು ಕಂಡುಹಿಡಿಬೇಕು. ಆದ್ರಿಂದ x+1 ಏನ್ ಮಾಡೋಣ? ಪರಿಹಾರ ಕಂಡುಹಿಡ್ಕೊಂಡು x+1 = 0 ಅಂತ ಇಟ್ಕೊಂಡು x +1 ಈ ಸೈಡ್ ಬಂದ್ರೆ -1 ಆಯ್ತು. ಆದ್ರಿಂದ ಬಹುಪದೋಕ್ತಿಯನ್ನ p(x) ಅಂತ ಹೇಳಿ ಬರ್ಕೊಳ್ಳೋದು. ಇಲ್ಲಿ x ರ ಬೆಲೆ -1 ಅನ್ನ ಇದ್ರಲ್ಲಿ ಹಾಕೊಳ್ಳೋಣ. ಈಗ x ರ ಬೆಲೆ -1 ಅನ್ನ ಹಾಕೋಣ. p of -1 = ಎಲ್ಲೆಲ್ಲಿ x ಐತೆ ಅಲ್ಲಿ -1 ರ ಘಾತ 3 ಪ್ಲಸ್
ಮೈನಸ್ 1ರ ಘಾತ 2 ಪ್ಲಸ್ ಮೈನಸ್ 1 ಪ್ಲಸ್ 1 ಮೈನಸ್ 1ರ ಘಾತ 3 ನಾ ಈಗ ಮೈನಸ್ 1 ಘಾತ 3 ಮೈನಸ್ 1 3 ಸರ್ತಿ ಗುಣಾಕಾರ ಮಾಡ್ಕೊಂತೀನಿ. ಮೈನಸ್ ಮೈನಸ್ ಪ್ಲಸ್ 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 ಮೈನಸ್ ಮೈನಸ್ ಒಂದ್ಲೆ ಒಂದಾತು. ಆದ್ರಿಂದ ಮೈನಸ್ 1 ಪ್ಲಸ್ ಮೈನಸ್ 1ರ ಘಾತ 2 ಅಂದ್ರ ಮೈನಸ್ 1ರ ಘಾತ 2 ಮೈನಸ್ 1 2 ಸರ್ತಿ ಗುಣಿಸ್ತೀನಿ. ಮೈನಸ್ ಮೈನಸ್ ಪ್ಲಸ್ 1 ಏನಾಯ್ತು? ಮೈನಸ್ 1ರ ಘಾತ 2 ಅಂದ್ರ ಪ್ಲಸ್ 1 ಪ್ಲಸ್ ಮೈನಸ್ ಮೈನಸ್ 1 ಪ್ಲಸ್ 1 ಇಲ್ಲಿ ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್ ಆಗ್ತೈತಿ. ಮೈನಸ್ 1 ಪ್ಲಸ್ 1 0 ಆಗ್ತೈತಿ. ಏನ್ ಬಂತು ನನಗೆ ಉತ್ತರ? ಪಿ ಆಫ್ ಮೈನಸ್ 1 ಇಸ್ಕೋಲ್ ಟು 0 ಬಂತು. ಆದ್ರಿಂದ ಪಿ ಆಫ್ ಮೈನಸ್ 1 ಇಸ್ಕೋಲ್ ಟು 0 ಬಂತಂತಂದ್ರ ಇಲ್ಲಿ ಎಕ್ಸ್ ಪ್ಲಸ್ 1 ಇದು ಏನಾಗ್ತೈತಿ? ಈ ಪಿ ಆಫ್ ಎಕ್ಸ್ ನ ಅಪವರ್ತನವಾಗಿದೆ ಅಂತ ಹೇಳಿ ಬರ್ಕೋಬೇಕು. ಯಾವಾಗ ನಮಗ ಮೈನಸ್ 1 ಬೆಲೆಯನ್ನ ಹಾಕಿದಾಗ 0 ಬಂತು, ಅದೇನಾಗ್ತೈತಿ? ಈ ಒಂದು ಬಹುಪದೋಕ್ತಿಯ ಅಪವರ್ತನವಾಗಿದೆ ಅಂತೇಳಿ ಬರ್ಕೊಳ್ಬೇಕು. ಇನ್ನ ಎರಡನೇ ಪ್ರಶ್ನೆಗೆ ಹೋಗೋಣ. ಎಕ್ಸ್ ರ ಘಾತ 4 ಪ್ಲಸ್ ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ 1. ಈಗ ಪರಿಹಾರ ಎಕ್ಸ್ ಪ್ಲಸ್ 1 ಇದಕ್ಕ ಎಕ್ಸ್ ಪ್ಲಸ್ 1 ತಗೋಬೇಕೆಲ್ಲದಕ್ಕೂ. ಎಕ್ಸ್ ಪ್ಲಸ್ 1 ಇಸ್ಕೋ ಟು 0, ಎಕ್ಸ್ ಇಸ್ಕೋ ಟು ಪ್ಲಸ್ 1 ಈ ಸೈಡ್ ಬಂದ್ರೆ ಮೈನಸ್ 1, ಪಿ ಆಫ್ ಎಕ್ಸ್ ಇಸ್ಕೋ ಟು ಬರ್ಕೋಬೇಕು. ಎಲ್ಲೆಲ್ಲಿ ಎಕ್ಸ್ ಇದೆ ಅಲ್ಲಿ ಮೈನಸ್ 1 ಹಾಕೊಳ್ಳೋಣ. ಮೈನಸ್ 1ರ ಘಾತ 4 ಪ್ಲಸ್ ಮೈನಸ್ 1ರ ಘಾತ 3 ಪ್ಲಸ್ ಮೈನಸ್ 1ರ ಘಾತ 2 ಬ್ರಾಕೆಟ್ ಅಲ್ಲಿ ಹಾಕೋಬೇಕು. ಮೈನಸ್ 1 ಪ್ಲಸ್ 1 ಮೈನಸ್ 1 4 ಸರ್ತಿ 4 ಸರ್ತಿ ಗುಣಿಸಿದ್ರೆ ಒಂದೇ ಬರ್ತದ. ಮೈನಸ್ ಮೈನಸ್ ಪ್ಲಸ್ ಮೈನಸ್ ಮೈನಸ್ ಪ್ಲಸ್ ಆಗ್ತೈತಿ. ಯಾವಾಗಿಲ್ಲೇ ಇವನ್ ನಂಬರ್ಸ್ ಇರ್ತೈತಿ ಅವಾಗ ಪ್ಲಸ್ ಬರ್ತೈತಿ. ಪ್ಲಸ್ ಪ್ಲಸ್ ಮೈನಸ್ 1 3 ಸರ್ತಿ ಈಗಾಗ್ಲೇ ಗುಣಿಸಿ ಎಷ್ಟು ಬಂತು ನಮ್ಗೀಗ? ಈಗಾಗ್ಲೇ ಗುಣಿಸಿದ್ವಲ್ಲ ಹಿಂದಿನ ಒಂದು ಲೆಕ್ಕದಲ್ಲಿ ಏನ್ ಬಂತು? ಮೈನಸ್ 1 3 ಸರ್ತಿ ಗುಣಿಸಿದ್ರ ಮೈನಸ್ 1 ಬಂತು. ಆದ್ರಿಂದ ಮೈನಸ್ 1ರ ಘಾತ 3 ಮೈನಸ್ 1 ಬ್ರಾಕೆಟ್ ಅಲ್ಲಿ ಹಾಕೋತೀನಿ. ಪ್ಲಸ್ ಮೈನಸ್ 1 ನಾವೀಗ 2 ಸರ್ತಿ ಗುಣಿಸಿದ್ರೆ ಎಷ್ಟು ಬಂತು? ಪ್ಲಸ್ 1 ಬಂತು. ಏನ್ ಬಂತು? ಮೈನಸ್ 1 2 ಸರ್ತಿ ಗುಣಿಸಿದ್ರ ಪ್ಲಸ್ 1. ಆದ್ರಿಂದ 1 ಅಂತ ಹಾಕೋತೀನಿ. ಪ್ಲಸ್ ಮೈನಸ್ ಮೈನಸ್ 1 ಪ್ಲಸ್ 1. ಈಗ 1 ಪ್ಲಸ್ ಮೈನಸ್ ಮೈನಸ್ 1 ಪ್ಲಸ್ 1 ಮೈನಸ್ 1 ಪ್ಲಸ್ 1. ಆದ್ರಿಂದ ಈಗ ನೋಡ್ರಿ ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್ ಆಯ್ತು, ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್ ಆಯ್ತು. ಉಳಿತೇನು? 1. ಉಳಿತೇನಪ್ಪ? 1 ಬಂತು. ಅಂದ್ರೆ ಈಗ ನಮಗ ಪಿ ಆಫ್ ಮೈನಸ್ 1 ಏನು ಉತ್ತರ ಬಂತು? 1 ಬಂದ್ರ ಪಿ ಆಫ್ ಮೈನಸ್ 1 ಈಸ್ ನಾಟ್ ಈಕ್ವಲ್ ಟು 0. ಆದ್ರಿಂದ 0 ಉತ್ತರ ಬರ್ಲಿಲ್ಲ ನಮ್ಗೀಗ. ಆದ್ರಿಂದ ಎಕ್ಸ್ ಪ್ಲಸ್ 1 ಈಗ ನಾವು ಎಕ್ಸ್ ಪ್ಲಸ್ 1 ಹಾಕಿದ್ವಲ್ಲ, ಪಿ ಆಫ್ ಎಕ್ಸ್ ದ ಅಪವರ್ತನವಾಗಿಲ್ಲ ಅಂತೇಳಿ ನಾವು ಬರ್ಕೋಬೇಕು. ಈಗ 1ನೇ ಪ್ರಶ್ನೆಯಲ್ಲಿ 2ನೇ ಕ್ವಶನ್ ಆಯ್ತು. ಇನ್ನ ಮುಂದ 3ನೇ ಪ್ರಶ್ನೆಗೆ ಹೋಗೋಣ. ಇದ್ರಲ್ಲೇನ 1ನೇ ಮೇನ್ ಪ್ರಶ್ನೆಯಲ್ಲಿ 3ನೇ ಪ್ರಶ್ನೆಗೆ ಹೋಗೋಣ. ಎಕ್ಸ್ ರ ಘಾತ 4 ಪ್ಲಸ್ 3x ರ ಘಾತ 3 ಪ್ಲಸ್ 3x ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ 1. ಈಗ ಪರಿಹಾರ ಎಕ್ಸ್ ಪ್ಲಸ್ 1 ಇಸ್ಕೋ ಟು 0 ಇಟ್ಕೊಂಡು ಎಕ್ಸ್ ಇಸ್ಕೋ ಟು ಮೈನಸ್ 1 ಈ ಒಂದು ಸಮಸ್ಯೆಯಲ್ಲಿ ಹಾಕೊಳ್ಳೋಣಂತ. ಎಲ್ಲೆಲ್ಲ ಎಕ್ಸ್ ಐತೆ ಅಲ್ಲೆಲ್ಲ ಮೈನಸ್ 1ರ ಘಾತ 4 ಪ್ಲಸ್ 3 ಇಂಟು ಬ್ರಾಕೆಟ್ ಮೈನಸ್ 1ರ ಘಾತ 3 ಪ್ಲಸ್ 3 ಬ್ರಾಕೆಟ್ 1ರ ಹೋಲ್ ಸ್ಕ್ವೇರ್ ಪ್ಲಸ್ ಮೈನಸ್ 1 ಪ್ಲಸ್ 1. ಮೈನಸ್ 1 4 ಸರ್ತಿ ಗುಣಿಸಿದ್ರೆ ಪ್ಲಸ್ 1 ಬರ್ತೈತಿ. ಪ್ಲಸ್ 3 ಹಾಗೆ ಇರ್ಲಿ. ಮೈನಸ್ 1 3 ಸರ್ತಿ ಗುಣಿಸಿದ್ರೆ ಮೈನಸ್ 1 ಬರ್ತದ. ಬೆಸ ಸಂಖ್ಯೆ ಇದ್ದಾಗ ಮೈನಸ್ ತಗೋಬೇಕು, ಸಮ ಸಂಖ್ಯೆ ಇದ್ದಾಗ ಪ್ಲಸ್ 1 ಅಂತ ತಗೋಬೇಕು. ಪ್ಲಸ್ 3 ಮೈನಸ್ 1ರ ವರ್ಗ ಪ್ಲಸ್ 1 ಮೈನಸ್ 1 ಪ್ಲಸ್ 1. 1 ಪ್ಲಸ್ ಮೈನಸ್ ಮೈನಸ್ 3 3 ಇಂಟು 1 ಮೈನಸ್ 3 ಪ್ಲಸ್ 3 ಇಂಟು 1 3 ಮೈನಸ್ 1 ಪ್ಲಸ್ 1. ಈಗ ಮೈನಸ್ 3 ಪ್ಲಸ್ 3 0 ಆಗ್ತದ. ಮೈನಸ್ 1 ಪ್ಲಸ್ 1 ಕ್ಯಾನ್ಸಲ್ ಅಂದ್ರೆ 0, ಉಳಿತೇನು 1. ಆದ್ರಿಂದ ಪಿ ಆಫ್ ಮೈನಸ್ 1 ಬೆಲೆಯನ್ನು ಹಾಕಿದಾಗ ನನಗೇನ್ ಬರ್ಲಿಲ್ಲ, ಉತ್ತರ 0 ಬರ್ಲಿಲ್ಲ. ಆದ್ರಿಂದ ನಾಟ್ ಈಕ್ವಲ್ ಟು 0 ಬರ್ದು ಎಕ್ಸ್ ಪ್ಲಸ್ 1 ಇದು ಈ ಹೋಲ್ ಪಿ ಆಫ್ ಎಕ್ಸ್ ಅಂದ್ರೆ ಏನಪ್ಪಾ? ಪಿ ಆಫ್ ಎಕ್ಸ್ ಅಂತಂದ್ರೆ ಇದು ಪಿ ಆಫ್ ಎಕ್ಸ್ ನ ಅಪವರ್ತನವಾಗಿಲ್ಲ ಅಂತೇಳಿ ಬರ್ಕೋಬೇಕು. ಆಮೇಲೆ ಇದೇ 1ನೇ ಪ್ರಶ್ನೆಯಲ್ಲಿ ಕೊನೆ ಪ್ರಶ್ನೆ 4ನೇದ ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಬ್ರಾಕೆಟ್ 2 ಪ್ಲಸ್ ರೂಟ್ 2
ಇಂಟು ಎಕ್ಸ್ ಪ್ಲಸ್ ರೂಟ್ 2. ಪರಿಹಾರ x ಪ್ಲಸ್ 1 = 0, x = -1 ಅನ್ನ ಈ ಪೂರ್ತಿ ಬಹುಪದೋಕ್ತಿಯಲ್ಲಿ ಹಾಕೋಬೇಕು. -1^3 ಮೈನಸ್ -1^2 ಮೈನಸ್ ಇದು ಬ್ರಾಕೆಟ್ ಅಲ್ಲಿ ಹಾಗೆ ಬರೆದು x ರ ಬೆಲೆಯನ್ನ -1 ಪ್ಲಸ್ ರೂಟ್ 2. -1^3 3 ಸರ್ತಿ ಗುಣಿಸಿದ್ರೆ -1 ಬರ್ತೈತಿ. -1^2 2 ಸರ್ತಿ ಗುಣಿಸಿದ್ರೆ +1 ಬರ್ತೈತಿ. ಮೈನಸ್ ಈಗ ಇನ್ನೆರಡು ಗುಣಾಕಾರ ಮಾಡೋಣ. ಏನ ಇವೆರಡು ಗುಣಿಸೋಣ. ಮೈನಸ್ ಆಯ್ತಾ, ಇಲ್ಲಿ ಮೈನಸ್ ಐತ್ಲಾ, -1 × 2 -2 ಪ್ಲಸ್ ಮೈನಸ್ ರೂಟ್ 2 × 1 ರೂಟ್ 2 ಪ್ಲಸ್ ರೂಟ್ 2 ಹಾಗೆ ಇರಲಿ, ಬ್ರಾಕೆಟ್ ಹಾಗೆ ಇಟ್ಕೊಂತ ಇದ್ದೇನೆ. ಆಮೇಲೆ ತೆಗೆಯೋಣಂತ. -1 ಪ್ಲಸ್ -1 ಮೈನಸ್ ಪ್ಲಸ್ 2 ಮೈನಸ್ ಪ್ಲಸ್ ರೂಟ್ 2 ಪ್ಲಸ್ ರೂಟ್ 2 ಆಯ್ತು. -1 -2 ಪ್ಲಸ್ 2 ಪ್ಲಸ್ ಇಲ್ಲೇ ರೂಟ್ 2 ಅಂದ್ರೆ 2 ರೂಟ್ 2 ಅದಾವ, ಅದಕ್ಕೆ 2 ರೂಟ್ 2 ರೂಟ್ -2 ಪ್ಲಸ್ 2 ಕ್ಯಾನ್ಸಲ್ ಆಗ್ತೈತಿ, ಉಳಿತು 2 ರೂಟ್ 2. ಆದ್ರಿಂದ ಇಲ್ಲಿ ನಮ್ಗ 0 ಇಲ್ಲೂ ಕೂಡ ಬರ್ಲಿಲ್ಲ. ಆದ್ರಿಂದ p ಆಫ್ -1 ಇಸ್ ನಾಟ್ ಈಕ್ವಲ್ ಟು 0. x ಪ್ಲಸ್ 1 ಆದ್ರಿಂದ x ಪ್ಲಸ್ 1 p ಆಫ್ x ನ ಅಪವರ್ತನ ಆಗಿಲ್ಲ, ಯಾಕಂದ್ರೆ ಇಲ್ಲಿ 0 ಬರ್ಲಿಲ್ಲ. ಆದ್ರಿಂದ ಇವತ್ತ ನಾವ ಬಹುಪದೋಕ್ತಿಯ ಒಂದು ಅಪವರ್ತಿಸುವಿಕೆಯಲ್ಲಿ ಅಪವರ್ತನ ಪ್ರಮೇಯ ಅಂದ್ರೆ ಏನು, ಅದರ ಮೇಲಿನ ಲೆಕ್ಕ ಅಭ್ಯಾಸ 2.3 ಅಲ್ಲಿ 1ನೇ ಮೇನ್ ಪ್ರಶ್ನೆಯನ್ನ ಕಂಪ್ಲೀಟ್ ಆಗಿ ಬಿಡಿಸಿ ತೋರಿಸಿದ್ದೇನೆ. ಮುಂದಿನ ವಿಡಿಯೋಗೆ ನಾವು ಭೇಟಿಯಾಗೋಣ.